Hello everyone, welcome to our Veranda Race Kannada YouTube channel. This is Ashwini M. Friends, 24/11/21 ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥ ಶಿಫ್ಟ್ 3 ಕ್ವೆಶನ್ಸ್ ರೀಸನಿಂಗ್ ಕ್ವೆಶನ್ಸ್ನ ನೀವು ನೋಡ್ತೀರಾ. ಆ್ಯಕ್ಚುಲಿ ಲೈವಲ್ಲಿ ನಾನು ಸಾಲ್ವ್ ಮಾಡಿದ್ದೆ, ಬಟ್ ಅರ್ಧ ಸಾಲ್ವ್ ಮಾಡಿದ್ದೆ, ಅದು ಸ್ಟ್ರಕ್ ಆಗ್ತಾ ಇತ್ತು. ಹಾಗಾಗಿ ಒನ್ಸಗಿ ನಾನು ರೆಕಾರ್ಡ್ ಮಾಡಿಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಯಾರೂ ಕೂಡ ಲೈಕ್ ಎವ್ರಿ ವಿಡಿಯೋದಲ್ಲಿ ನಾನು ರಿಪೀಟ್ ಮಾಡ್ತಾನೆ ಇರ್ತೀನಿ. ಕ್ವೆಶನ್ ಬಂದ ತಕ್ಷಣ ಪಾಸ್ ಮಾಡಿ ಆದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಸೊಲ್ಯೂಷನ್ನ ನೋಡ್ಕೊಂಡ್ಬಿಟ್ಟು ಆ್ಯಂಡ್ ನಾನು ಯಾವಾಗಲೂ ಹೇಳ್ದಂಗೆ ಲೈಕ್ ನಿಮಗೆ 24/11 21 ಶಿಫ್ಟ್ 3 ಈ ರೀತಿ ನೋಟ್ಸ್ ಮಾಡ್ಕೊತಾ ಹೋಗಬೇಕು. ಅಂದರೆ ಈಗ ಈ ಒಂದು ಶಿಫ್ಟಲ್ಲಿ ನಿಮಗೆ ಮಾರ್ಕ್ಸ್ ಎಷ್ಟು ಬಂತು, 18, ನೆಗೆಟಿವ್ ಎಷ್ಟು, ಟೋಟಲ್ ಎಷ್ಟು ಬಂದಿದೆ, ನಿಮಗೆ ನೆಗೆಟಿವ್ ಮಾರ್ಕ್ನ ತೆಗೆದುಬಿಟ್ಟು ಟೋಟಲ್ ಎಷ್ಟು ಬಂದಿದೆ, ಈ ರೀತಿ ಒಂದು ರೆಕಾರ್ಡ್ನ ನೀವು ಮೇಂಟೈನ್ ಮಾಡಬೇಕು. ಓಕೆ, ಇದು ನಿಮಗೆ ತುಂಬ ಈ ಒಂದು ಇದೇ ಎಕ್ಸಾಮ್ ಅಂತಲ್ಲ, ಎಲ್ಲ ಎಕ್ಸಾಮ್ಸಲ್ಲೂ ಕೂಡ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಪೇಪರ್ ಆಗಿರ್ಬೋದು ಅಥವಾ ಮಾಕ್ ಟೆಸ್ಟ್ ಪೇಪರ್ಸ್ ಆಗಿರ್ಬೋದು, ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಲೆವೆಲ್ ನಿಮಗೆ ಗೊತ್ತಾಗುತ್ತೆ. ಕ್ಲಿಯರ್ ಆಗಿ ನೀವು ಯಾವ್ದ್ರಲ್ಲಿ ವೀಕ್ ಇದ್ದೀರಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಸುಮ್ಮನೆ ಬ್ಲೈಂಡ್ ಆಗಿ ಸಾಲ್ವ್ ಮಾಡ್ಕೊಂತ ಹೋಗೋದಲ್ಲ. ಓಕೆನಾ? ಎಸ್, ಹಾಗಾದ್ರೆ ಫಸ್ಟ್ ಕ್ವೆಶನ್, ಅಪೋಸಿಟ್ ಫೇಸ್ ಯಾವ್ದಿದೆ ಅಂತ ಕ್ಯೂಬ್ ಅನ್ನ ಫೋಲ್ಡ್ ಮಾಡಿದಾಗ ಅಂತ ಕೇಳಿದ್ದಾರೆ. ಹಾಗಾದ್ರೆ ಆಲ್ಟರ್ನೇಟ್ ಕನ್ಸಿಡರ್ ಮಾಡಿ ಅಂತ ಹೇಳಿದೀನಿ. 6ಗೆ 2, 5ಗೆ 3, 1ಗೆ 4, 6 2 ಅಪೋಸಿಟ್ ಇಲ್ಲೇ ಇದೆ. ಸೊ ಅಪೋಸಿಟ್ ಅಂದ್ರೆ ಕಾಣಿಸ್ಬಾರ್ದು ನಮ್ಗೆ ಎರಡು, ಹೌದಾ? 6 ಇದೆ, 4 ಇದೆ ಅಂಡ್ 5 ಇದೆ. ಆಪ್ಷನ್ ಬಿ ಇದೆ. ಅಗೇನ್ 5 3 ಅಪೋಸಿಟ್ ಇದೆ, ಕಾಣಲ್ಲ ಅಂದ್ರೆ ಕಾಣಿಸ್ತಿದೆ, ರಾಂಗ್. 1 4 ಇದೆ, ರಾಂಗು. ಓನ್ಲಿ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, 4 friends Rati, Arima, Sonali and Geet are sitting side by side on the bed facing north ಅಂತೆ. ಓಕೆ, 4 ಜನ ಕೂತಿದ್ದಾರೆ ನಾರ್ತಿಗೆ ಫೇಸ್ ಮಾಡಿಬಿಟ್ಟು. ಸೊನಾಲಿ ಸಿಟ್ಟಿಂಗ್ ಟುವರ್ಡ್ಸ್ ಲೆಫ್ಟ್ ಆಫ್ ರತಿ ಅಂತೆ. ರತಿ ಲೆಫ್ಟ್ ಸೈಡಿಗೆ ಯಾರು ಬರಬೇಕು? ಸೊನಾಲಿ ಬರಬೇಕು. ಅದು ಮೇ ಬಿ ಇಮಿಡಿಯೇಟ್ ಆದ್ರೂ ಆಗಿರ್ಬೋದು ಅಥವಾ ಲೆಫ್ಟ್ ಸೈಡ್ ಒನ್ ಆಫ್ ದ ಪೊಸಿಷನ್ ಕೂಡ ಆಗಿರ್ಬೋದು. ಹಾಗಾಗಿ ಸೊನಾಲಿನ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ, ಗೊತ್ತಿಲ್ಲ. ರತಿ ಈಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಆರಿಮಾ ಅಂತೆ. ಈ ರತಿ ಏನು ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಇಮಿಡಿಯೇಟ್ ಲೆಫ್ಟ್ ಆಫ್ ಆರಿಮಾ ಯಾರು ಬರಬೇಕು? ರತಿ ಬರಬೇಕು ಅಂತ, ಸರಿನಾ? ಗೀತ್ ಈಸ್ ಸಿಟ್ಟಿಂಗ್ ಬಿಟ್ವೀನ್ ರತಿ ಅಂಡ್ ಸೊನಾಲಿ ಅಂತೆ. ರತಿ ಮತ್ತೆ ಸೊನಾಲಿ ನಡುವೆ ಯಾರು ಇರಬೇಕು? ಗೀತ್ ಇರಬೇಕು. ಕ್ಲಿಯರ್? 4 ಜನ ಆದ್ರು. ಹೂ ಈಸ್ ಸಿಟ್ಟಿಂಗ್ ಅಟ್ ದ ಸೆಕೆಂಡ್ ಪ್ಲೇಸ್ ಫ್ರಮ್ ದ ರೈಟ್ ಎಂಡ್? ರೈಟ್ ಎಂಡ್ ಇಂದ ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾರು ಕೂತಿರೋದು? ರತಿ. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. Next question, P denotes addition, Q denotes multiplication and R denotes subtraction, S denotes division ante. Then what will be the value of the following expression? Okay, 45 division andre 3, P means plus alva 10. Clear? ಅದೇ ರೀತಿ P ಅಂದ್ರೆ ಏನು? ಪ್ಲಸ್ 5. ಅಗೇನ್ ಇಲ್ಲಿ S ಇದೆ, ಡಿವಿಷನ್ 8, ಡಿವಿಷನ್ 4 ಅಂತಂದ್ರೆ 4 1 4, 4 2 8 ಅಂದ್ರೆ 2 ಬಂತಲ್ವಾ? ಇಲ್ಲಿ ಅಗೇನ್ ಪಿ ಇದೆ, ಪ್ಲಸ್ 9, ಕ್ಯೂ ಮೀನ್ಸ್ ಇಂಟು ಅಲ್ವಾ? ಇಂಟು 15/5 ಅಂತ ಅಂದ್ರೆ 5 1 5, 5 3 15. ಆಯ್ತಾ? ಇದನ್ನ ನೋಡಿದ ತಕ್ಷಣ ವಿತೌಟ್ ಸಾಲ್ವ್ ಮಾಡದೆ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗ್ಬೋದು, ಇದೇನೋ ಫ್ರಾಕ್ಷನ್ ಅಲ್ಲಿ ಬರುತ್ತಲ್ಲ ನಮ್ಗೆ ಅನ್ನೋ ತರ. ಓಕೆ, ಆದ್ರೆ ಇಲ್ಲಿ ನಿಮ್ಗೆ ಪೂರ್ಣ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ, ಇಲ್ಲಿ ನಿಮ್ಗೆ ರಾಂಗ್ ಆಯ್ತೇನೋ ಅನ್ನೋ ಆಬ್ವಿಯಸ್ಲಿ ಆ ಟೆನ್ಷನ್ ಅಲ್ಲಿ ಅನ್ಸೋದು. ಬಟ್ ಫುಲ್ ನೀವು ಸಾಲ್ವ್ ಮಾಡಿದಾಗ ಇಲ್ಲಿ ನೋಡಿ, ಇವೆರಡಕ್ಕೂ LCM ತಗೋಬೇಕು. ಇದರ ಕಂಪ್ಲೀಟ್ ವ್ಯಾಲ್ಯೂ ಎಷ್ಟಾಯ್ತು? 27 ಆಯ್ತು, ಹೌದಾ? ಹಾಗಾದ್ರೆ LCM ಎಷ್ಟಾಗುತ್ತೆ? 10. ಇಲ್ಲಿ ಎಷ್ಟು ಉಳಿತು? 45. 2 5 10, 5 5 25, ಹೌದಾ? ಪ್ಲಸ್ 27. ಇದನ್ನ ಕಂಪ್ಲೀಟ್ ಆಗಿ ಆಡ್ ಮಾಡಿದಾಗ ನಿಮಗೆ ಎಷ್ಟು ಬಂತು? 70/10 27 ಅಂತೆ. 7 1 10 10, 17 70, ಟೋಟಲ್ ಮಾಡಿದಾಗ 34. ಆನ್ಸರ್ ಬಂತು ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಬೇಸಿಕ್ ಮ್ಯಾಥ್ಸ್ ಗೊತ್ತಿರಬೇಕು ಕೆಲವೊಂದ್ಸಲ. ಅಂದ್ರೆ ಲೈಕ್ ನೀವು ಸಿಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೂ ಕೂಡ ಬೇಸಿಕ್ ಮ್ಯಾಥ್ಸ್ ಅಂದ್ರೆ LCM ಹೇಗೆ ತಗೊಳ್ಳೋದು, ಅದು ಆಬ್ವಿಯಸ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದ್ರೆ ಗೊತ್ತಿದ್ದೇ ಇರುತ್ತೆ. ಗೊತ್ತಿಲ್ಲ ಅನ್ನೋರು ದಯಮಾಡಿ ಕಲೀರಿ. 6 friends RS, TUV and W are sitting in a straight line. ಸ್ಟ್ರೈಟ್ ಲೈನ್ ಅಲ್ಲಿ 6 ಜನ ಕೂತಿದಾರಂತೆ. T is the
ಥರ್ಡ್ ಫ್ರಮ್ ದ ಲೆಫ್ಟ್ ಎಂಡ್ ಅಂತೆ, 1 2 3, ಹಾಗಾದ್ರೆ ಟಿ ಇಲ್ಲಿ ಬರುತ್ತೆ. ಅಂಡ್ ಫೋರ್ತ್ ಫ್ರಮ್ ದ ರೈಟ್ ಅಂತೆ. ಅಂಡ್ ಅಂದ್ರೆ ಏನು ಹೇಳಿದೀನಿ, ಸೆಂಟೆನ್ಸ್ ಸ್ಟಾರ್ಟಿಂಗ್ ಯಾರಿರ್ತಾರಲ್ವಾ ಅವ್ರ ಬಗ್ಗೆನೆ ಕಂಟಿನ್ಯೂ ಆಗ್ತಾ ಇದೆ. ಹಾಗಾದ್ರೆ ಟಿ ಥರ್ಡ್ ಫ್ರಮ್ ಲೆಫ್ಟ್ ಎಂಡ್, ಫೋರ್ತ್ 1 2 3 4, ಫೋರ್ತ್ ಫ್ರಮ್ ರೈಟ್ ಎಂಡ್. ಕ್ಲಿಯರ್? ವಿ ಇಸ್ ಬಿಟ್ವೀನ್ ಟಿ ಅಂಡ್ ಎಸ್ ಅಂತೆ. ಈ ವಿ ಏನಿದೆ ಅಲ್ವಾ, ಇದು ಟಿ ಮತ್ತೆ ಎಸ್ ನಡುವೆ ಇರ್ಬೇಕಂತೆ. ಎರಡು ಪಾಸಿಬಿಲಿಟಿ ಬರುತ್ತೆ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್, ಆಲ್ಸೋ ಎಸ್ ಈಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಯು ಅಂತೆ. ಯು ಇಮಿಡಿಯೇಟ್ ಲೆಫ್ಟ್ ಯಾವ್ದು ಬರಬೇಕು? ಎಸ್ ಬರಬೇಕು. ಇವೆರಡರಲ್ಲಿ ಯಾವ ಪಾಸಿಬಿಲಿಟಿ ಫಾಲೋ ಆಗುತ್ತೆ? ಇದು ಫಾಲೋ ಆಗುತ್ತೆ, ಇದು ರಾಂಗ್ ಆಗುತ್ತೆ. ಯಾಕೆ ಮ್ಯಾಮ್ ಅಂದ್ರೆ ಯು ಇಮಿಡಿಯೇಟ್ ಲೆಫ್ಟ್ ಎಸ್ ಬರಬೇಕು, ಬಟ್ ಇಲ್ಲಿ ವಿನ ಹಾಕಿದ್ರಿ ಅಂದ್ರೆ ಅದು ಫಾಲೋ ಆಗಲ್ಲ. ಹಾಗಾಗಿ ಟಿ ವಿ ಎಸ್ ಯು ಇಸ್ ದ ಕರೆಕ್ಟ್ ಆನ್ಸರ್. ಆರ್ ಈಸ್ ಬಿಟ್ವೀನ್ ಟಿ ಅಂಡ್ ಡಬ್ಲ್ಯೂ ಅಂತೆ. ಆರ್ ಈಸ್ ಬಿಟ್ವೀನ್ ಟಿ ಅಂಡ್ ಡಬ್ಲ್ಯೂ. ಓಕೆ, ಫೈಂಡ್ ದ ಪೊಸಿಷನ್ ಆಫ್ ವಿ ಫ್ರಮ್ ದ ರೈಟ್ ಎಂಡ್. ಏನು? ಥರ್ಡ್ ಅಲ್ವಾ? ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? 23 is related to 368 ಅಂತೆ. ಇಲ್ಲಿ ನಿಮಗೆ ಸ್ಕ್ವಯರು ನೋ, ಕ್ಯೂಬ್ ಅಂತರೂ ಇಲ್ಲ. ಹಾಗಾದ್ರೆ ಈ 23 ಎಷ್ಟರಿಂದ ಡಿವೈಡ್ ಆಗುತ್ತೆ ಅಂತ ನೋಡೋದಾದ್ರೆ 23 ಹತ್ಲೆ 230 ಅಂದ್ರೆ ಜಾಸ್ತಿನೇ. 3 6 16 ಹೋಗುತ್ತಾ? ಓಕೆ, 16 ಹೋಗುತ್ತಾ? ಎಸ್ ಹೋಗುತ್ತೆ. 18 1 6 90 68. ಎಸ್, ಇಲ್ಲಿ ನೋಡಿ 16. ಹೌದಾ? ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ಅಲ್ಲ ಲೈವ್ ಅಲ್ಲಿ. ಎಸ್, ಎಕ್ಸಾಕ್ಟ್ಲಿ 16 ಇಂದ ಹೋಗುತ್ತೆ. ಹಾಗಾದ್ರೆ 16 ಇಂದ ಹೋಯ್ತು ಅಂದ್ರೆ ಇದು ಹೆಂಗ್ 16 ತಗೊಂಡ್ರು ಅಂತ ಅಂದ್ರೆ ಇದನ್ನು ಕೂಡ ನೋಡೋಣ ಎಷ್ಟರಿಂದ ಹೋಗುತ್ತೆ ಅಂತ. 294/21 ಅಂತ ಅಂದ್ರೆ 210 4 ಓಕೆ 4 14ರಿಂದ ಹೋಗುತ್ತೆ. ಹೌದಾ? 14. ಹಾಗಾದ್ರೆ ಇಲ್ಲಿ 23 16 21 14 ಒಂದಕ್ಕೊಂದು ಸಂಬಂಧನೇ ಇಲ್ಲ. ಬಟ್ ಮೈನಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? ಇಲ್ಲಿ 7 ಡಿಫ್ರೆನ್ಸ್ ಬರುತ್ತೆ. ಇಲ್ಲಿ ಮೈನಸ್ ಮಾಡಿ ಡಿಫ್ರೆನ್ಸ್ ಎಷ್ಟು ಬರುತ್ತೆ ನಿಮ್ಗೆ? 7 ಬರುತ್ತಾ? ಎಕ್ಸಾಕ್ಟ್ಲಿ 7. ಹಾಗಾದ್ರೆ 25 ಮೈನಸ್ 7 ಮಾಡಿದ್ರಿ ಅಂತ ಅಂದ್ರೆ ನಿಮ್ಗೆ ಎಷ್ಟು ಬರಬೇಕು? 18 ಬರಬೇಕು. ಹೌದಾ? 18. ಹಾಗಾದ್ರೆ 25 ಇಂಟು 18 ಎಷ್ಟು ಬಂತು? 250 ಪ್ಲಸ್ 200 450 ನಾ? ಆಪ್ಷನ್ 2 is the correct answer. ನೆಕ್ಸ್ಟ್ ಕ್ವೆಶನ್, ಆಡ್ ಒನ್ ಔಟ್ ನ ರಿಮೂವ್ ಮಾಡ್ಬೇಕಂತೆ. ಹಾಗಾದ್ರೆ ಎಕ್ಸ್ ಇಂದ ವಿ, ಆರ್ ಇಂದ ಎಲ್. ಕ್ಲಿಯರ್? ಎಕ್ಸ್ ಟು ವಿ -2 ಆಗಿದೆ, ಆರ್ ಟು ಎಲ್ -6 ಆಗಿದೆ. ಇನ್ ದ ಸೇಮ್ ವೇ ಕೆ ಟು ಐ -2 ಆಗಿದೆ, ಇ ಇಂದ ಎ -6 ಆಗಿಲ್ಲ. ಹೌದಾ? -6 ಆಗಿಲ್ಲ, -4 ಆಗಿದೆ. ಇಲ್ಲಿ ನಿಮ್ಗೆ ಲಾಜಿಕ್ ಎರಡರಲ್ಲಿ ಯಾವ್ದಾದ್ರು ಫಾಲೋ ಆಗ್ಬೋದು. ಥರ್ಡ್ ಒನ್ ಚೆಕ್ ಮಾಡಿದ್ವಿ ಅಂದ್ರೆ ಗೊತ್ತಾಗುತ್ತೆ. -2 ಎಲ್ಲಿಂದ ಎಫ್ -6. ಹಾಗಾದ್ರೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್, ಬಿಕಾಸ್ -2 -6 ಇಸ್ ದ ಕರೆಕ್ಟ್ ಸೀರೀಸ್. ನೆಕ್ಸ್ಟ್ ಕ್ವೆಶನ್, ಸಿಂಬಲ್ ಈಸ್ ಕೋಡೆಡ್ ಆಸ್ YSBMLO. ಕ್ಲಿಯರ್? ಹಾಗಾದ್ರೆ ಇಲ್ಲಿ ನೋಡಿ ಕ್ರಾಸ್ ಆಗಿದೆನಾ? ಜಸ್ಟ್ ಅದೇ ಆಲ್ಫಾಬೆಟ್ಸ್ ಇಲ್ಲೂ ಕೂಡ ಅದನ್ನೇ ನೀವು ಫಾಲೋ ಮಾಡಿದ್ರಿ ಅಂತ ಅಂದ್ರೆ ABQN. ಓಕೆ, ABQN. ಆಪ್ಷನ್ 1 is the correct answer. EUST. Yes, option 1 is the correct answer. Next question. Doctor is coded as SQWGTJ ante. ಕ್ಲಿಯರ್? ಹಾಗಾದ್ರೆ ಎಸ್ ಡಿ ಇಂದ ಎಸ್, ಓ ಇಂದ ಕ್ಯೂ ತುಂಬಾ ದೂರ ಇದೆ ಅಲ್ಲ. ಓಕೆ, ಹಾಗಾದ್ರೆ ಇಲ್ಲಿ ನೋಡಿ ಸಿ ಇಂದ ಜಿ ನಿಯರ್ ಇದೆ. ಓಕೆ, ಡಿ ಟು ಜೆ ನೋಡಿ ಎಷ್ಟಾಗಿದೆ? +6 ಆಗಿದೆನಾ? ಓ ಟು ಟಿ ಎಷ್ಟಾಗಿದೆ? +5 ಆಗಿದೆನಾ? ಹಾಗಾದ್ರೆ ಸಿ ಇಂದ ಜಿ +4, ಟಿ ಟು ಡಬ್ಲ್ಯೂ +3 +2 +1. ಕ್ಲಿಯರ್?
ಇನ್ ದ ಸೇಮ್ ವೇ ನೀವು ಇಲ್ಲಿ ಟೈಲರ್ ಫಾಲೋ ಮಾಡಿದ್ರಿ ಅಂತ ಅಂದ್ರೆ ಒಂದು ಆರ್ ಅಲ್ವಾ, ಟಿ ಝಡ್ ಎ +5 ಅಲ್ವಾ, +5 6 ಎಫ್ ಝಡ್ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಎಸ್ ಬರಬೇಕು, ಎಸ್ ಎಫ್ ಝಡ್. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಎ ಟು ಸಿ ಸಿ ಟು ಇ, ನೆಕ್ಸ್ಟ್ +2 ಮಾಡಿದ್ರಿ ಅಂತ ಅಂದ್ರೆ ಜಿ ಬರ್ಬೇಕಾ? ಕ್ಲಿಯರ್. ಅದೇ ರೀತಿ -2 ಮಾಡಿದ್ರಿ ಅಂತ ಅಂದ್ರೆ ನಿಮ್ಗೆ ಎಂ ಬರುತ್ತಾ? ಜಿ ಎಂ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಬೌಲರ್ ಈಸ್ ಕೋಡೆಡ್ ಆಸ್ ಸಿ ಸ್ಮಾಲ್ ಪಿ, ಕ್ಯಾಪಿಟಲ್ ಎಕ್ಸ್, ಕ್ಯಾಪಿಟಲ್ ಎಂ, ಎಫ್ ಎಸ್. ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರಿ ಅಂತ ಅಂದ್ರೆ ಎಲ್ಲಾನು +1 ಆಗಿದೆ, ಹೌದಾ? ಬಟ್ ಕ್ಯಾಪಿಟಲ್ ಸ್ಮಾಲ್ ಲೆಟರ್ಸ್ ನ ಕೊಟ್ಟಿದ್ದಾರೆ. ಕಾನ್ಸೋನೆನ್ಸಿಗೆ ಏನ್ ಮಾಡಿದ್ದಾರೆ? ಕ್ಯಾಪಿಟಲ್ ಲೆಟರ್ ಕೊಟ್ಟಿದ್ದಾರೆ. ಓವಲ್ಸಿಗೆ ಸ್ಮಾಲ್ ಲೆಟರ್ಸ್ ನ ಕೊಟ್ಟಿದ್ದಾರೆ, ಹೌದಾ? ಇನ್ ದ ಸೇಮ್ ವೇ ಇಲ್ಲೂ ಕೂಡ ನೀವು ಚೆಕ್ ಮಾಡಿದ್ರೆ ಗೊತ್ತಾಗ್ತಾ ಇದೆ, ಎಕ್ಸಾಕ್ಟ್ಲಿ ಟ್ರೂ. ಹಾಗಾದ್ರೆ ಇಲ್ಲಿ ನೀವು ಚೆಕ್ ಮಾಡಿದ್ರಿ ಅಂದ್ರೆ ಎಸ್ ಟಿ ಕ್ಯಾಪಿಟಲ್ ಬರಬೇಕು, ಇ ಸ್ಮಾಲ್ ಬರಬೇಕು, ಎಲ್ಲದ್ರಲ್ಲೂ ಇದೆ. ಆರ್ ಎಸ್ ಕ್ಯಾಪಿಟಲ್ ಬರಬೇಕು, ಟಿ ಎಫ್ ಎಸ್. ಓಕೆ, ಇವೆರಡರಲ್ಲಿ ಉಳಿತು ನಮ್ಗೆ, ಆಯ್ತಾ? ಇದು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಐ ಜೆ, ಜೆ ಸ್ಮಾಲ್ ಬರಬೇಕು. ಹಾಗಾದ್ರೆ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿನೂ ಇರ್ತವೆ ಕೆಲವೊಂದ್ಸಲ. ಹೆಂಗೆ ಅಂದ್ರೆ ರ್ಯಾಂಡಮ್ ಆಗಿ ಸುಮ್ಮನೆನೂ ಕೊಟ್ಟಿರ್ತಾನೆ, ಕ್ಯಾಪಿಟಲ್ ಮತ್ತೆ ಸ್ಮಾಲ್. ಆ ರೀತಿ ಕ್ವೆಶನ್ಸ್ ನ ಕೂಡ ನಾವು ನೋಡಿದೀವಿ, ಹೌದಾ? ನೆಕ್ಸ್ಟ್ ಕ್ವೆಶನ್, ಟಿಕ್ರಿ ಇಸ್ ಕೋಡೆಡ್ ಆಸ್ 2 0 1 8 11 30 6 9. ಓಕೆ, ಇಲ್ಲಿ ಸೇಮ್ ಇದೆ, ಇಲ್ಲಿ ಡಬಲ್ ಆಗಿದೆ, ಇಲ್ಲಿ ಸೇಮ್ ಇದೆ, ಇಲ್ಲಿ ಡಬಲ್ ಆಗಿದೆ. ಆಲ್ಟರ್ನೇಟ್ ನಂಬರ್ ನ ಅವರು ಡಬಲ್ ಮಾಡ್ತಾ ಹೋಗಿದ್ದಾರೆ. ಓಕೆ, ಹಾಗಾದ್ರೆ ಇಲ್ಲಿ ಸೇಮ್ ಇರಬೇಕು, ಇಲ್ಲಿ 15 × 2 30 ಆಗಬೇಕು. ನೆಕ್ಸ್ಟ್ ಏದು ಸೇಮ್ ಇರಬೇಕು? ಆಪ್ಷನ್ ಇಲ್ಲ. ಆಪ್ಷನ್ ಅಗೇನ್ ಇಲ್ಲಿ 18 36. ಎಸ್, ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಮಿರರ್ ಇಮೇಜ್. ಮಿರರ್ ಇಮೇಜ್ ನ ನೀವು ನೋಡ್ತಾ ಹೋದ್ರಿ ಅಂದ್ರೆ ಲೆಫ್ಟ್ ಟು ರೈಟ್ ಮಾತ್ರ ಚೇಂಜ್ ಆಗುತ್ತೆ ಇರ್ತಕ್ಕಂತ ಅಷ್ಟು ಆಪ್ಷನ್ಸ್ ರಾಂಗ್ ಆಯ್ತು. ಆಪ್ಷನ್ ಬಿ ನೇ ಕರೆಕ್ಟ್ ಆಯ್ತು. ಎಷ್ಟು ಸಿಂಪಲ್ ಆಗಿ ಕೊಟ್ಟಿದ್ದಾನೆ. ಸಮ್ ಬ್ಯಾಗ್ಸ್ ಆರ್ ಪೆನ್ಸ್. ಓಕೆ, ಆಲ್ ಪೆನ್ಸ್ ಆರ್ ಬಾಕ್ಸಸ್ ಅಂಡ್ ಆಲ್ ಬ್ಯಾಗ್ಸ್ ಆರ್ ಬುಕ್ಸ್ ಅಂತೆ. ಕ್ಲಿಯರ್? ಕನ್ಕ್ಲೂಷನ್ಸ್, ಸಮ್ ಬುಕ್ಸ್ ಆರ್ ಬಾಕ್ಸಸ್. ಬುಕ್ಸ್ ಮತ್ತೆ ಬಾಕ್ಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಇದೆನಾ? ಎಸ್, ಟ್ರೂ. ಸಮ್ ಬಾಕ್ಸಸ್ ಆರ್ ಬ್ಯಾಗ್ಸ್. ಎಸ್, ಕರೆಕ್ಟ್, ಟ್ರೂ, ಬಿಕಾಸ್ ಇಲ್ಲಿ ನೋಡಿ ಡೈರೆಕ್ಟ್ಲಿ ಕನೆಕ್ಟೆಡ್ ಇದೆ. ಅಂಡ್ ಸಮ್ ಬುಕ್ಸ್ ಆರ್ ಪೆನ್ಸ್. ಹೌದು, ಅದು ಕೂಡ ಕರೆಕ್ಟ್ ಇದೆ. ಆಲ್ ಫಾಲೋಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡಿ ಝಡ್ ಐ ಹಾಕ್ಬಿಡಿ. ಎಷ್ಟು ಗ್ರೂಪ್ ಆಯ್ತು? 5. ಜಸ್ಟ್ ಫಿಲ್ ಮಾಡ್ತಾ ಹೋಗೋಣವಾ? ಐ ಜೆ ಕೆ ಕ್ಯೂ ಝಡ್, ಐ ಜೆ ಕ್ಯೂ ಝಡ್ ಅಷ್ಟೇ ಸಿರೀಸ್. ನೆಕ್ಸ್ಟ್ ಕ್ವೆಶನ್, ಇನ್ ದ ಫಾಲೋಯಿಂಗ್ ಫಿಗರ್ ದ ಸ್ಕ್ವೇರ್ ರೆಪ್ರೆಸೆಂಟ್ಸ್ ನ್ಯಾಚುರಲ್ ಸ್ಯಾಟಲೈಟ್ ಅಂತೆ. ಸಿ, ಈ ಸ್ಕ್ವೇರ್ ಏನಿದೆ ಅಲ್ವಾ, ಇದು ನ್ಯಾಚುರಲ್ ಸ್ಯಾಟಲೈಟ್ಸ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತೆ. ದ ಸರ್ಕಲ್ ರೆಪ್ರೆಸೆಂಟ್ ಸ್ಟಾರ್ಸ್ ಅಂತೆ. ಈ ಸರ್ಕಲ್ ಏನಿದೆ ಅಲ್ವಾ, ಇದು ಸ್ಟಾರ್ಸ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತೆ. ದ ರೆಕ್ಟಾಂಗಲ್ ರೆಪ್ರೆಸೆಂಟ್ಸ್ ಪ್ಲಾನೆಟ್ಸ್ ಅಂತೆ. ಇದು ರೆಕ್ಟಾಂಗಲ್ ಪ್ಲಾನೆಟ್ಸ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತೆ. ಅಂಡ್ ಹೆಕ್ಸಾಗನ್ ರೆಪ್ರೆಸೆಂಟ್ಸ್ ಅಟ್ಮಾಸ್ಫಿಯರ್ ಅಂತೆ. ಕ್ಲಿಯರ್? ಇದು ಅಟ್ಮಾಸ್ಫಿಯರ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಅದೇ ರೀತಿ ಟ್ರಯಾಂಗಲ್ ರೆಪ್ರೆಸೆಂಟ್ಸ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಅಂತೆ. ಇದು ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್. ನೆಕ್ಸ್ಟ್, ವಿಚ್ ಲೆಟರ್ ರೆಪ್ರೆಸೆಂಟ್ಸ್ ಪ್ಲಾನೆಟ್ಸ್ ಆಗಿರ್ಬೇಕು? ಕ್ಲಿಯರ್? ಪ್ಲಾನೆಟ್ಸ್ ಆಗಿರ್ಬೇಕು, ನಾಟ್ ಸ್ಟಾರ್ಸ್ ಅಂತೆ. ಸರಿನಾ? ನಾಟ್ ಸ್ಟಾರ್ಸ್. ಸ್ಟಾರ್ಸ್ ಯಾವ್ದಿದೆ? ಸರ್ಕಲ್ ಅಲ್ವಾ ಸ್ಟಾರ್ಸ್. ಹಾಗಾದ್ರೆ ಸರ್ಕಲ್ ಒಳಗಡೆ ಬರ್ತಕ್ಕಂತ ಆಲ್ಫಾಬೆಟ್ಸ್ ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಬೇಕು. ನೆಕ್ಸ್ಟ್, ವಿಚ್ ಹ್ಯಾವ್. ಓಕೆ, ಹೋಯ್ತಾ ಇಲ್ಲ? ವಿಚ್ ಹ್ಯಾವ್ ಅಟ್ಮಾಸ್ಫಿಯರ್
and natural satellites. Which have atmosphere and natural satellites but not artificial ante. Artificial ಯಾವುದು ಈ ಟ್ರಯಾಂಗಲ್. ಸರ್ ಇವೆರಡನ್ನ ಹೊರತುಪಡಿಸಿ ಇನ್ನು ಉಳಿದಿರ್ತಕ್ಕಂಥ ಮೂರರಲ್ಲೂ ಕಾಮನ್ ಆಗಿರ್ತಕ್ಕಂಥ ಆಲ್ಫಾಬೆಟ್ ನ ಚೆಕ್ ಮಾಡೋದಾದ್ರೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? ಸಿ ನಿಮ್ಗೆ ಪ್ಲಾನೆಟ್ ಕೂಡ ಆಗಿದೆ ಅಂಡ್ ನ್ಯಾಚುರಲ್ ಸ್ಯಾಟಲೈಟ್ ಕೂಡ ಆಗಿದೆ, ಅದೇ ರೀತಿ ಅಟ್ಮಾಸ್ಫಿಯರ್ ಕೂಡ ಆಗಿದೆ. ಹಾಗಾಗಿ ಸಿ ಇಸ್ ದ ಕರೆಕ್ಟ್ ಆನ್ಸರ್. Next question. Select the figure from the given options that can replace the question mark in the following series. ಇಲ್ಲಿ ನಿಮಗೆ ಹೇಗೆ ಬರುತ್ತೆ, 1 2 ಹಾಗಾದ್ರೆ 3 ಆಡ್ ಆಗ್ತಾ ಹೋಗುತ್ತೆ. ಹೌದಾ? ಇಲ್ಲಿ 2 ಇದೆ ರಾಂಗು. ಇಲ್ಲಿ ನಮಗೆ ಆರೋ ಮಾರ್ಕ್ ಯಾವುದೇ ರೀತಿ ಇಲ್ಲ, ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಅಪ್ಪರ್ ಪಾರ್ಟ್ ಅಲ್ಲಿ ಅವ್ರು ತೋರಿಸಿಲ್ಲ, ಸರಿನಾ? ನೆಕ್ಸ್ಟ್, ಎಕ್ಸಾಕ್ಟ್ಲಿ ಅನ್ಫೋಲ್ಡ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಮಿರರ್ ಇಮೇಜ್ ಬರುತ್ತೆ. ಹೌದಾ? ಓಕೆ, ಇಲ್ಲಿ ಈ ರೀತಿ ಇದೆ ಅಂದ್ರೆ ಈ ರೀತಿನೇ ಬರಬೇಕು. ಕರೆಕ್ಟಾ? ಎಲ್ಲಿದೆ? ಇಲ್ಲಿ ಇಲ್ಲ. ಇಲ್ಲಿ ನಮ್ಗೆ ಈ ಶೇಪ್ ಅಲ್ಲಿ ಬಂದಿಲ್ಲ, ಡೈಮಂಡ್ ಬಂದಿದೆ. ಇಲ್ಲಿ ನಮ್ಗೆ ಇದೆ ಬಟ್ ಇಲ್ಲಿ ಕೂಡ ಬರ್ಬೇಕಿತ್ತು, ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. ಕೊಟ್ಟಿರ್ತಕ್ಕಂಥ ಫಿಗರ್ ಎಲ್ಲಿ ಎಂಬೆಡೆಡ್ ಆಗಿದೆ ಅನ್ನೋದನ್ನ ನೀವು ಹೇಳಬೇಕು. ಕ್ಲಿಯರ್? ಹಾಗಾದ್ರೆ ಓಕೆ, ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನನಗೆ ಇಲ್ಲಿ, ಬಿಕಾಸ್ ರೊಟೇಷನ್ ನಾಟ್ ಅಲೋಡ್ ಅಂತ ಇರೋದ್ರಿಂದ ಟ್ರಯಾಂಗಲ್ ಇದು ಒಂದರಲ್ಲೇ ಅಲ್ವಾ ಇರೋದು? ಎಸ್, ಇಲ್ಲಿದೆ. ಓಕೆ, ಎಕ್ಸಾಕ್ಟ್ಲಿ ಇದೆ. ಹೌದಾ? ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಇದನ್ನ ಕಮೆಂಟ್ ಮಾಡಿ, ಬಿಕಾಸ್ ಆಲ್ ಯು ನೋ ಹೌ ಟು ಸಾಲ್ವ್. ಹೌದಾ? ಅಂಡ್ ಇದು ಫಿಕ್ಸ್ಡ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್, ಬ್ಲಡ್ ರಿಲೇಷನ್. ಇದನ್ನು ಕೂಡ ನಾನು SSC CGL ಕ್ವೆಶನ್ ಪೇಪರ್ಸ್ ಅಲ್ಲಿ ಈ ರೀತಿ ಕೋಡಿಂಗ್ ಕೇಳಿರ್ತಕ್ಕಂಥ ಬ್ಲಡ್ ರಿಲೇಷನ್ಸ್ ಕ್ವೆಶನ್ಸ್ನೇ ಸಾಲ್ವ್ ಮಾಡ್ತಾ ಇದ್ದೀನಿ, ಅಂಡ್ ಈಸಿ ಕೂಡ. ಓಕೆ, ಅಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ಹೇಗೆ ಕನ್ಸಿಡರ್ ಮಾಡಬೇಕು? ಸಿ ಇಂಟು ಜಿ ಅಂತ ಇದೆ. ಇಂಟು ಮೀನ್ಸ್ ವಾಟ್? ಸಿಸ್ಟರ್ ಅಂತೆ. ಹಾಗಾದ್ರೆ ಸಿ ಇಸ್ ದ ಸಿಸ್ಟರ್ ಆಫ್ ಜಿ. ನೆಕ್ಸ್ಟ್ ಅಗೇನ್ ಇಂಟು ಇದೆ. ಜಿ ಇಸ್ ದ ಸಿಸ್ಟರ್ ಆಫ್ ಯು. ಪ್ಲಸ್ ಪ್ಲಸ್ ಮೀನ್ಸ್ ವಾಟ್? ಡಾಟರ್. ಹಾಗಾದ್ರೆ ಯು ಇಸ್ ದ ಡಾಟರ್ ಆಫ್ ಎಂ. ಕ್ಲಿಯರ್? ಈಕ್ವಲ್. ಈಕ್ವಲ್ ಮೀನ್ಸ್ ವಾಟ್? ವೈಫ್ ಅಂತೆ. ಹಾಗಾದ್ರೆ ವೈಫ್, ಎಂ ಇಸ್ ದ ವೈಫ್ ಆಫ್ ಆರ್. ಕ್ವೆಶನ್ ಏನು? ಹೌ ಈಸ್ ಜಿ ರಿಲೇಟೆಡ್ ಟು ಆರ್? ಆರ್ಗೆ ಜಿ ಏನಾಗಬೇಕು? ಡಾಟರ್ ಆಗಬೇಕು. ಕ್ಲಿಯರ್? ಎಸ್. ಈ ಒಂದು ಕ್ವೆಶನ್ ನೀವು ಇದು ಆಗಿದೆ ಅಲ್ಲ, ಇದಾಗಿದೆ ಈ ಒಂದು ಕ್ವೆಶನ್. ಓಕೆ, ಇದನ್ನ ಪ್ರಾಕ್ಟೀಸ್ ಕ್ವೆಶನ್ ಆಗಿ ತಗೊಳ್ಳಿ. 2 ಕ್ವೆಶನ್ ಕೊಟ್ಟಿದ್ದೀನಿ, ಕಮೆಂಟ್ ಮಾಡಿ ಅಥವಾ ಟೆಲಿಗ್ರಾಮ್ ಚಾನಲ್ ಅಲ್ಲಾದ್ರೂ ಕೂಡ ಹಾಕಿ ಎಲ್ಲಾ ಕ್ವೆಶನ್ಸ್ನ ಆದಷ್ಟು ಸಾಲ್ವ್ ಮಾಡಿ. ಈ ಸಲ ಪಕ್ಕಾ ಒಂದು ಪೋಸ್ಟ್ ನಿಮ್ದೇ ಅಂತ ಫಿಕ್ಸ್ ಆಗಿ ಪ್ರಿಪೇರ್ ಆಗಿ ಪಕ್ಕಾ ಕ್ಲಿಯರ್ ಮಾಡ್ತೀರಾ, ಕ್ರ್ಯಾಕ್ ಮಾಡ್ತೀರಾ ಅಂತ ಹೇಳ್ತಾ, ಯಾರಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಫರ್ದರ್ ನೋಟಿಫಿಕೇಶನ್ಸ್. ಅಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇದೆ, ಹೋಗ್ಬಿಟ್ಟು ಜಾಯಿನ್ ಆಗಿ. ಅಲ್ಲಿ ನಿಮಗೆ ಎಲ್ಲ PDF ಕೂಡ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.